ನಮ್ಮ ಸ್ನೇಹಿತರು ಈ ಒಂದು ನನ್ನ ಹುಟ್ಟುಹಬ್ಬಕ್ಕೆ ಎಲ್ಲ ಸ್ನೇಹಿತರುಗಳು ನನ್ನ ವಿಶ್ ಮಾಡಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ, ಮತ್ತು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಗ್ಬೋದು, ನಮ್ಮ ಜಿ ಟಿ ದೇವೇಗೌಡರು ಸಾಹೇಬರು ಮತ್ತು ನಮ್ಮ ಹರೀಶ್ಗೌಡರು ಸಾಹೇಬರು ಅವ್ರು ಏನು ಹೇಳ್ತಾರೆ ಆ ಗೈಡ್ಲೈನ್ಸಲ್ಲಿ ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಂಡು ಹೋಗ್ತೀವಿ. ಅವ್ರು ಏನು ಹೇಳ್ತಾರೆ ಅದನ್ನು ಈಗ ಹೆಚ್ಚು ಕಡಿಮೆ ನಾವು 15 ವರ್ಷ ಆಯಿತು. 15 ವರ್ಷದಿಂದ ಅವ್ರು ಏನು ಹೇಳ್ತಾರೆ ಅದೇ ಕೆಲಸ ಮಾಡ್ಕೊಂಡು ಒಳ್ಳೆಯ ಕೆಲಸ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಹೋಗ್ತಾಯಿದ್ವಿ. ಹೀಗೆ ನಮ್ಮ ಜಿ ಟಿ ದೇವೇಗೌಡರು ಸಾಹೇಬರು, ನಮ್ಮ ಹರೀಶ್ಗೌಡರು, JDS ಅವರು ಮತ್ತು ನಮ್ಮ BJP ಅವರು ಎಲ್ಲ ಒಂದುಗೂಡಿ ಏನು ತೊಂದರೆ ಇಲ್ಲ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ. ಮೋದಿಜಿಯವರು ದೇವೇಗೌಡರೆಲ್ಲ ಬಂದಿದ್ದ ಕಾರ್ಯಕ್ರಮ ಯಶಸ್ವಿ ಆಯಿತು ಮೇಡಮ್. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೋದಿಜಿಯವ್ರು ನಾನೇ ಬಂದಿರಲಿಲ್ಲ, ಅದರಿಂದ ತುಂಬ ಇನ್ನೂ ಪ್ಲಸ್ ಆಗಿದೆ. ಆ ಥರ ಕೆಲವ್ರು ಯಾರೋ ಒಬ್ಬರು ಮಾತಾಡ್ಬೋದು, ಬಟ್ ಆದರೆ 99% BJP ಮತ್ತು JDS ಎರಡು ಒಂದಾಗೆ ಹೋಗ್ತವೆ ಸರ್. ಈಗ ನಾನು ಹೇಳಿದ ಅಷ್ಟಿಷ್ಟು ಅಂತ ಹೇಳಲ್ಲ ಸರ್, ಬಟ್ ಆದರೆ ನಮ್ಮ ಪ್ರತಾಪ್ ಸಿಂಹ ಅವರು ಏನು ಓಟ್ ತಗೊಂಡಿದ್ರು ಅದಕ್ಕಿಂತ ಹೆಚ್ಚಿನ ಮತಗಳಲ್ಲಿ ಇನ್ನೂ ಲೀಡಲ್ಲಿ ಗೆಲ್ತಾರೆ ಸರ್. ಓಕೆ, ಇವರು ಹೇಳ್ತಾರೆ, ಬಟ್ ಆದರೆ ಹೈಕಮಾಂಡಲ್ಲಿ ಏನು ನಿರ್ಧಾರ ಮಾಡಿದಾರಲ್ಲ ಅದಕ್ಕೆ ಭದ್ರಾಗಿ ಕಾರ್ಯಕರ್ತರುಗಳೆಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ. ಹಳ್ಳಿಗಳಲ್ಲಿ ಮತ್ತು ಈಗ ಒಂದು ಸಾವು ಹೋಗ್ಬೋದು, ಮತ್ತು ಈಗ ನಾವು ಗ್ರ್ಯಾಂಟು ಮನೆಗಳು ಅದಾಗ್ಬೋದು, ಬಟ್ ಆದರೆ ಮತ್ತು ಸ್ಕೂಲ್ ಎಜುಕೇಷನ್ ಇರ್ಬೋದು ಮಕ್ಕಳದು. ಈಗ ಬಡವರು ಬರ್ತಾರೆ, ಸ್ಕೂಲ್ ಫೀಸ್ ಕಟ್ಟೋಕ್ಕೆ ಆಗೋಲ್ಲ. ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾಯಿದ್ರು ಮಕ್ಳುಗಳಿಗೊಂದು ಶೂ ಆಗ್ಬೋದು, ಒಂದು ಬಟ್ಟೆ ಆಗ್ಬೋದು, ಆ ಥರ ಗೌರ್ಮೆಂಟ್ ಕೊಡುತ್ತೆ, ಬಟ್ ಅದು ಇನ್ ಟೈಮ್ ಕೊಡಲ್ಲ. ಆ ಥರ ಸಮಸ್ಯೆಗಳು ಹಳ್ಳಿಗಳಲ್ಲಿ ಇದೆ. ಬಟ್ ಆದರೆ ಅವೆಲ್ಲದಕ್ಕೂ ಸರಿ ಸಮಾನವಾಗಿ ಏನಾರು ಇತ್ತು ಅಂದರೆ ಸ್ಕೂಲ್ಗಳಲ್ಲಿ ಯಾರು CRPಗಳಾಗ್ಬೋದು, ಯಾವ್ದಾದ್ರು ಸ್ಕೂಲ್ ಫಂಕ್ಷನ್ಗಳಾಗ್ಬೋದು, ಇನ್ನೊಂದು ಯಾವುದು ಯಾರೇ ಕರೆದ್ರು ಬರ್ತಾರೆ ಮನೆಗೆ, ಸರ್ ಹಿಂಗಲ್ಲ ಹಿಂಗೆ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆಲ್ಲ ಸ್ಪಂದಿಸ್ತೀವಿ ಸರ್. ಬಟ್ ಅದ್ರಲ್ಲಿ ಕುಮಾರಣ್ಣ ಗೆಲ್ತಾರೆ. ಕೋವಿಡ್ ಸಂದರ್ಭದಲ್ಲಿ ತಾವೆಲ್ಲ ಏನೆಲ್ಲ ಕೆಲಸ ಮಾಡಿದೆ ಸರ್, ಎಲ್ಲ ಕೈ ಹಿಡಿಯುತ್ತಾ? ಖಂಡಿತ ಕೈ ಹಿಡಿಯುತ್ತೆ. ಆ ಟೈಮಲ್ಲಿ ನಮ್ಮ ಜಿ ಟಿ ದೇವೇಗೌಡರು ಆಗ್ಬೋದು, ಹಳ್ಳಿಗಳಿಗೆ ಕಿಟ್ಸ್ ಆಗ್ಬೋದು, ಮತ್ತು ಏನು ಮೆಡಿಸಿನ್ ಆಗ್ಬೋದು, ಪ್ರತಿಯೊಂದು ಎಲ್ಲ ಕಡೆನೂ ಕೊಟ್ಟಿದ್ದಾರೆ, ಕೆಲಸ ಮಾಡಿದ್ದಾರೆ. ಬಟ್ ಅದು ಅವ್ರ ಗೈಡ್ಲೈನ್ಸಲ್ಲೇ ನಾವು ಹೋಗ್ತೀವಿ ಸರ್. ಟಿಕೆಟ್ ಸಿಕ್ಕಿದ್ರು ಸಂತೋಷ, ಟಿಕೆಟ್ ಇಲ್ಲ ಅಂತಂದ್ರು ಅವ್ರ ಮಾರ್ಗದರ್ಶನದಲ್ಲೇ ನಾವು ಹೋಗೋದು. ಅದರಲ್ಲಿ 26ನೇ ತಾರೀಕು ನಮ್ಮದು ಲೋಕಸಭೆ ಚುನಾವಣೆ ಕರ್ನಾಟಕ ರಾಜ್ಯದಂತ ನಡೀತಾ ಇದೆ. ಅದಕ್ಕೆ ಮತದಾರರು ದಯಮಾಡಿ ಎಲ್ಲರೂ ಮತವನ್ನು ನೀಡಿ BJP ಮತ್ತು JDS ಏನು ಮೈತ್ರಿ ಚುನಾವಣೆ ಮಾಡಿದ್ದಾರೆ ಅದಕ್ಕೆ ಎಲ್ಲರೂ ಬಂದು ಮತದಾನ ಮಾಡಿ BJPಗೆ ನಮ್ಮ ರಾಜರನ್ನ ಗೆಲ್ಲಿಸ್ಕೊಡಿ ಅಂತ ದಯವಿಟ್ಟು ನಿಮ್ಮ ಮಾಧ್ಯಮಗಳ ಮುಂದೆ ಮಾಧ್ಯಮದವರು ಮತ್ತು ನಮ್ಮ ಮತದಾರರು ಎಲ್ಲರೂ ಸೇರಿ ನಮಗೆ ರಾಜರನ್ನ ಗೆಲ್ಲಿಸ್ಕೊಡಿ ಅಂತ ಈ ಸಂದರ್ಭದಲ್ಲಿ ನಿಮ್ಮನ್ನು ಕೇಳ್ಕೊಳ್ತಾ